ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಬಿಜೆಪಿ ಜೆಡಿಎಸ್ ಎಂಪಿಗಳು ಒಂದೂ ದಿನವೂ ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ. ಯಾವಾಗ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದಿನಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕದ ಬಗ್ಗೆ ಮಾತನಾಡಿಲ್ಲ. ಅಂದರೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಮಾಡ್ತಾ ಬರ್ತಾ ಇದ್ದಾರೆ. ಮೈತ್ರಿ ನಾಯಕರ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಬರ ಪರಿಹಾರವನ್ನು ನಾವು ಕೋರ್ಟ್ಗೆ ಹೋಗಿ ಪಡಿಬೇಕಾದಂಥ ಪರಿಸ್ಥಿತಿ ಬಂತು. ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾದರೂ ಒಬ್ಬ ಬಿಜೆಪಿ ಎಂಪಿ ಮಾತಾಡಿಲ್ಲ. ಅವ್ರದ್ದು ಬರೀ ಓಳು, ಇವರಿಂದಲೇ ಕರ್ನಾಟಕಕ್ಕೆ ಗೋಳು. ಈ ಎಲ್ಲ ಅನ್ಯಾಯಗಳಿಂದ ಕರ್ನಾಟಕದಲ್ಲಿ ಜನರು ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಬರುತ್ತೆ ಅನ್ನುವಂಥ ಭರವಸೆಯನ್ನ ಕೃಷ್ಣ ಬೈರೇಗೌಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮದ್ದು ನಂತರ ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯ, ಮೋಸ ಮತ್ತು ಕರ್ನಾಟಕಕ್ಕೆ ಆಗ್ತಾ ಇರುವ ವಂಚನೆ ವಿರುದ್ಧವಾಗಿ ಜನ ಇವತ್ತು ಜಾಗೃತರಾಗಿದ್ದಾರೆ. ನಮ್ಮಿಂದ ಗೆದ್ದು ಹೋದಂಥ BJP JDS ಎಂಪಿಗಳು ಒಂದು ದಿನಾನೂ ಕರ್ನಾಟಕದ ಪರ ನ್ಯಾಯಕ್ಕಾಗಿ ಮಾತಾಡೇ ಇಲ್ಲ. ಯಾರಿಂದ ವೋಟ್ ಹಾಕ್ಸ್ಕೊಂಡಿದ್ದಾರೆ ಅವ್ರಿಗೆ ಹಕ್ಕು ಕೇಳುವಂಥ ಕೆಲಸ ಒಬ್ಬ BJP ಎಂಪಿನೂ ಮಾಡಿಲ್ಲ. ಅದು ಕರ್ನಾಟಕಕ್ಕೆ ಹಣಕಾಸು ವಿಷಯದಲ್ಲಿ ಆಗ್ತಾ ಇರೋ ಅನ್ಯಾಯ ಆಗ್ಬೋದು, ಬರ ಪರಿಹಾರ ಕೋರ್ಟಿಗೆ ಹೋಗಿ ಹೋರಾಟ ಮಾಡಿ ನಾವು ಪರಿಹಾರ ಪಡ್ಕೋಬೇಕಾಯ್ತೆ ಬಿಟ್ಟರೆ ಸರ್ಕಾರ, ಕೇಂದ್ರ ಸರ್ಕಾರ ಕೊಡಲಿಲ್ಲ. ಆ ಟೈಮಲ್ಲೂ ಒಬ್ಬ ಎಂಪಿನೂ ಮಾತಾಡಲಿಲ್ಲ. ಮಾದಾಯಿ ನದಿ ವಿಷಯ, ಅಪ್ಪರ್ ಭದ್ರಾ ಯೋಜನೆಗೆ ಬರಬೇಕಾಗಿದ್ದಂಥ ಹಣ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡದೇ ಇರೋದು, ಈ ಯಾವುದೇ ಅನ್ಯಾಯ ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ಬ BJP ಎಂಪಿನೂ ಒಂದಿನ ಬಾಯ್ಬಿಟ್ಟು ಮಾತಾಡಲಿಲ್ಲ. ಅವರು BJP JDS ಅವರು ಸೇರಿದರೆ ಸಂಸದರು 27, ಆದರೆ ಬರೀ ಓಳು. ಇವರಿಂದನೇ ಕರ್ನಾಟಕಕ್ಕೆ ಗೋಳು. ಹಾಗಾಗಿ ಇದರ ವಿರುದ್ಧ ಇವತ್ತು ಕನ್ನಡಿಗರು ಜಾಗೃತರಾಗಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಈಗ ಕೇಂದ್ರದಲ್ಲಿ BJP ಸರ್ಕಾರ 10 ವರ್ಷ ಆಯಿತು. 10 ವರ್ಷ ಜನ ಅವಕಾಶ ಕೊಟ್ಟಿದ್ದಾರೆ. ಈ 10 ವರ್ಷದಲ್ಲಿ ಸಾಮಾನ್ಯ ಜನಕ್ಕೆ ಸಿಕ್ಕಿರೋದು ಬೆಲೆ ಏರಿಕೆ, ಎಲ್ಲ ರೇಟುಗಳು ಡಬಲ್ ಆಗಿದ್ದಾವೆ, ತ್ರಿಬಲ್ ಆಗಿದ್ದಾವೆ. ಯಾವ ಐಟಮ್ ಮುಟ್ಟಿದರೆ ಬಡವರು ಎಲ್ಲದ್ರ ಮೇಲೂ GST ಟ್ಯಾಕ್ಸ್ ಹಾಕಿದ್ದಾರೆ. ರೈತರು ಆದಾಯ ಡಬಲ್ ಮಾಡ್ತೀವಿ ಅಂತೇಳಿ ರೈತರ ಖರ್ಚುಗಳನ್ನು ಡಬಲ್ ಮಾಡಿದ್ದಾರೆ. ಸೊ ಹೀಗಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಮತ್ತು ದೇಶದ ಆಸ್ತಿ ಎಲ್ಲ ಶ್ರೀಮಂತರ ಕೈಗೆ ಹೋಗ್ತಾ ಇದೆ. ಇನ್ನೊಂದು ಕಡೆ ರೈತರು ಬೆಳೆದ ಬೆಳೆಗೆ ಒಂದು MSP ಕಾನೂನು ಮಾಡಿ ಅಂತ ಹೇಳಿದ್ರೆ ಮಾಡಿಲ್ಲ. ರೈತರು ಸಾಲ ಮನ್ನಾ ಮಾಡಿ ಅಂದರೆ ಮಾಡಿಲ್ಲ. ಸೊ ಇವೆಲ್ಲ 10 ವರ್ಷ ಶ್ರೀಮಂತರ ಪರ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ BJP ಸರ್ಕಾರ ಕೇಂದ್ರದಲ್ಲಿ ಮದ್ದು ನಂತರ